ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 7ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ಭಿನ್ನರಾಶಿಗಳು ಇದರ ಮುಂದುವರಿದ ಅಭ್ಯಾಸವನ್ನು ಮಾಡೋಣ. ಮುಂದುವರಿದ ಅಭ್ಯಾಸ 2.2 ಅಭ್ಯಾಸದ ಲೆಕ್ಕಗಳನ್ನು ಸಾಲ್ವ್ ಮಾಡೋಣ. ಇದರ ಹಿಂದಿನ ಬೇಸಿಕ್ಸನ್ನು ನಾವು ಹಿಂದಿನ ವಿಡಿಯೋದಲ್ಲಿ 2.2ಗಿನ ಮೊದಲನೇ ಉದಾಹರಣೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ 2.2 ಅಭ್ಯಾಸ ಫಸ್ಟ್ ಒನ್ ನೋಡಿ. ಎ ಇಂದ ಡಿ ವರೆಗೆ ನೀಡಿರುವ ಚಿತ್ರಗಳಲ್ಲಿ ಯಾವುವು ಮುಂದಿನವುಗಳನ್ನು ಸೂಚಿಸುತ್ತವೆ? ಎ ಇಂದ ಡಿ ವರೆಗೆ ಚಿತ್ರಗಳನ್ನು ನೀಡಿದ್ದಾವೆ, ಎ ಬಿ ಸಿ ಡಿ ಅಂಥೇಳಿ 4 ಕ್ವಶನ್ಸನ್ನು ಕೊಟ್ಟಿದ್ದಾವೆ. ಇವುಗಳು ಯಾವುವು ಮುಂದಿನವುಗಳನ್ನು ಸೂಚಿಸುತ್ತವೆ ಅಂತ ಕೇಳಿದ್ದಾರೆ. ಫಸ್ಟಿಗೆ ಕ್ವಶನ್ಸ್ ಹಾಕೊಂಡ್ಬಿಡೋಣ. ಫಸ್ಟ್ ಒನ್ 2 × 1 ಡಿವೈಡೆಡ್ ಬೈ 5. ಸೆಕೆಂಡ್ ಒನ್ 2 × 1/2. Third one 3 × 2 divided by 5. Fourth one 3 × 1 divided by 4. ಹಾಗೆ ಎ ಕೊಟ್ಟಿದ್ದಾವೆ ನೋಡಿ. ಇದು ಎ. ಬಿ ನೋಡಿ, 2 ಇದೆ. 2 ಭಾಗದಲ್ಲಿ 1 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾವೆ. ಓಕೆ. ಬಿ ಸಿ 3 ಇದೆ. ಒಂದರಲ್ಲಿ 4 ಭಾಗ, ಅದರಲ್ಲಿ 1 ಭಾಗಕ್ಕೆ ಏನು ಮಾಡಿದ್ದಾರೆ? ಬಣ್ಣವನ್ನು ಹಚ್ಚಿದ್ದಾರೆ. ಹೌದಾ? ಟೋಟಲ್ ಎಷ್ಟಿದೆ? ಇಂಥವು 3 ಇದ್ದಾವೆ. ನೆಕ್ಸ್ಟ್ ಡಿ ಇದೆ ನೋಡಿ. 2 ಇದ್ದವು, 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಇದರಲ್ಲಿ 1 ಭಾಗಕ್ಕೆ ಏನು ಮಾಡಿದ್ದಾರೆ? ಬಣ್ಣವನ್ನು ಹಚ್ಚಿದ್ದಾರೆ. ಓಕೆ. ಎರಡು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಟೋಟಲ್ ಎಷ್ಟಿದಾವೆ? 3 ಇದ್ದಾವೆ. 5ರಲ್ಲಿ 2 ಭಾಗಕ್ಕೆ. ಎಸ್, ರೈಟ್. ಆಫ್ 3 ಮಾಡಿ. ಓಕೆ. ಎಸ್.
1 2 3 ಓಕೆ 3 of 2 ನೋಡಿ 2 ಇಂಟು 5 ಆಫ್ 1 5 ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ನೋಡಿ 5 ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಅಂಥವು ಎಷ್ಟಿದಾವು ಎರಡಿದಾವು ನೋಡಿ ಟೋಟಲ್ 5 ಭಾಗ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದೀವಿ ಟೋಟಲ್ 5 ಭಾಗ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದೀವಿ ಸೊ ಇದೇನಾಗುತ್ತೆ 2 ಇಂಟು 1 ಡಿವೈಡೆಡ್ ಬೈ 5 ಆಗುತ್ತೆ 2 ಇಂಟು 1 ಡಿವೈಡೆಡ್ ಬೈ 5 ಆಗುತ್ತೆ ಹಾಗೆ ಇದು ನೋಡಿ ಎರಡಿದಾವು ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದೀವಿ ಟೋಟಲ್ ಎರಡಿದಾವು ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದೀವಿ ಸೊ ಇಂಥವು ಎಷ್ಟದಾವು ಎರಡು 2 ಇಂಟು 1 ಡಿವೈಡೆಡ್ ಬೈ 2 ಓಕೆ ಇದು ನೋಡಿ ಟೋಟಲ್ ಎಷ್ಟಿದಾವು 3 ಇದಾವೆ ಟೋಟಲ್ ಎಷ್ಟಿದಾವು 3 ಇದಾವೆ ಒಂದರೊಳಗೆ 4 ಭಾಗ ಮಾಡೀವಿ ಅದರೊಳಗೆ ಒಂದು ಭಾಗಕ್ಕೆ ಏನು ಮಾಡೀವಿ ಬಣ್ಣ ಹಚ್ಚೀವಿ ಟೋಟಲ್ ಎಷ್ಟಿದಾವು 3 ಇದಾವೆ ಒಂದರೊಳಗೆ 4 ಭಾಗ ಅದರೊಳಗೆ ಒಂದು ಭಾಗಕ್ಕೆ ಬಣ್ಣ ಹಚ್ಚೀವಿ ಇದು ಹೋಯ್ತು ನೆಕ್ಸ್ಟ್ ಇದು ಹೋಯ್ತು ಇದು ಹೋಯ್ತು ಉಳಿದಿದ್ದೇನು ಟೋಟಲ್ 3 ಇದಾವೆ 3 ಒಳಗೆ 2 ಭಾಗಕ್ಕೆ ಬಣ್ಣ ಹಚ್ಚೀವಿ ಓಕೆ 3 ಭಾಗ ಅದಾವು ಅದರೊಳಗೆ 2 ಭಾಗಕ್ಕೆ ಬಣ್ಣ ಹಚ್ಚೀವಿ 3 ಭಾಗ ಅದಾವ ಸೊ 2 ಭಾಗಕ್ಕೆ ನಾವೇನು ಮಾಡೀವಿ ಬಣ್ಣ ಹಚ್ಚೀವಿ ಅಂತ ಅರ್ಥ ಸೊ ಈ ರೀತಿಯಾಗಿ ನಾವು ಫಸ್ಟ್ ಮೇನನ್ನು ಬೆಳೆಸ್ತೀವಿ ಹಾಗೆ ಸೆಕೆಂಡ್ ಮೇನ್ ಹೋಗೋಣ ಸೆಕೆಂಡ್ ಮೇನ್ ನೋಡಿ ಎ ಇಂದ ಸಿ ವರೆಗೆ ಕೆಲವು ಚಿತ್ರಗಳನ್ನು ಮುಂದೆ ನೀಡಲಾಗಿದೆ ಅವುಗಳಲ್ಲಿ ಯಾವುವು ಇವುಗಳನ್ನು ಸೂಚಿಸುತ್ತವೆ ಅಂತ ಹೇಳಿದ್ದಾರೆ ನೋಡಿ ಸೆಕೆಂಡ್ ಮೇನ್ ಫಸ್ಟ್ ಒನ್ 3 ಇಂಟು 1 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 5 ಸೆಕೆಂಡ್ ಒನ್ 2 ಇಂಟು 1 ಬೈ 3 ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 3 third one 3 into 3 divided by 4 is equal to 2 of 1 by 4 2 of 1 by 4 ಅಂತ ಹೇಳಿದ್ದಾರೆ ಸೊ ಎ ಬಿ ಸಿ ಅಂತ ಡೈಗ್ರಾಮ್ ಕೊಟ್ಟಿದ್ದಾರೆ ಒಂದನೇದು ಎ ಓಕೆ ನೆಕ್ಸ್ಟ್ ಬಿ ಕೊಟ್ಟಿದ್ದಾವೆ ನೋಡಿ is equal to ಕಂಪ್ಲೀಟ್ ಆಗಿ ಈ ಡೈಗ್ರಾಮ್ನ ಈ ರೀತಿ ಶೇಡ್ ಮಾಡಿದ್ದಾರೆ ಇಲ್ಲಿ ಒಂದು ಭಾಗವನ್ನು ಮಾತ್ರ ಶೇಡ್ ಮಾಡಿದ್ದಾರೆ ಬಿ ನೆಕ್ಸ್ಟ್ ಸಿ ನೋಡಿ 1 2 3 4 5 1 2 3 4 5 1 2 3 4 5 1 2 3 4 5
1 2 3 4 5. ಓಕೆ, ಒಂದು ಭಾಗ, ಎರಡು ಭಾಗ, ಮೂರು ಭಾಗ. ಓಕೆ, ನೋಡಿ, ಒಂದು ಭಾಗ, ಎರಡು ಭಾಗ, ಮೂರು ಭಾಗ. ಇದು ಎ ಡೈಗ್ರಾಮು, ಇದು ಬಿ, ಇದು ಸಿ. ಆಪ್ಷನ್ ಈ ರೀತಿ ಕೊಟ್ಟಿದ್ದಾವೆ. ನಾವೇನು ಮಾಡಬೇಕಂತೆ, ಒಂದೊಂದು ಕ್ವಶನ್ ಯಾವುದನ್ನು ರಿಪ್ರೆಸೆಂಟ್ ಮಾಡ್ತಾವು ನೋಡಿ. ಮೂರು ಅದಾವು, ಹೆಂಗದಾವಂದ್ರೆ ಒಂದರೊಳಗೆ 5 ಭಾಗ ಅದಾವು. 5 ಭಾಗದೊಳಗೆ ಒಂದು ಭಾಗಕ್ಕೆ ಏನು ಮಾಡೀವಿ, ಬಣ್ಣ ಹಚ್ಚಿವಿ. 5 ಭಾಗ ಅದಾವು, 5 ಭಾಗದೊಳಗೆ ಒಂದು ಬಣ್ಣಕ್ಕೆ ಬಣ್ಣ ಹಚ್ಚಿವಿ, ಒಂದು ಭಾಗಕ್ಕೆ. ಅಂಥವು ಎಷ್ಟು ಅದಾವು, 3 ಅದಾವು. ಟೋಟಲ್ 5 ಭಾಗ, ಅದಕ್ಕೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಿವಿ. ಅಂಥವು ಎಷ್ಟು ಅದಾವು, 3 ಅದಾವು. ಎಲ್ಲ ಸೇರಿ 5 ಭಾಗಕ್ಕೆ 3 ಭಾಗ ಬಣ್ಣ ಹಚ್ಚಿದಂಗೆ. ನೋಡ್ರಿ, 5 ಭಾಗಗಳನ್ನು ಒಳಗೊಂಡಿದ್ದು ಯಾವುದು ಅಂದ್ರೆ ಲಾಸ್ಟ್ 1 2 3 4 5. 5 ಭಾಗಗಳನ್ನು ಒಳಗೊಂಡೈತಿ. 5 ಭಾಗದೊಳಗೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಿವಿ. 5 ಭಾಗದೊಳಗೆ ಒಂದು ಭಾಗ, 5 ಭಾಗದೊಳಗೆ ಒಂದು ಭಾಗ. ಒಟ್ಟೆ ಎಷ್ಟಾದವು, 3 ಭಾಗ. ಅದು ಟೋಟಲ್ ಎಷ್ಟಾದವು, 3 ಭಾಗ. ಒಟ್ಟೆ ಎಷ್ಟಿದ್ವು, 5 ಭಾಗ. ಅದ್ರೊಳಗೆ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ್ವಿ, 3 ಭಾಗಕ್ಕೆ. ಹಂಗಂದ್ರೆ ನೋಡ್ರಿ, 3/5 ಯಾವುದು, ಸಿ. ಆನ್ಸರ್ ಏನಾಗುತ್ತೆ, ಸಿ ಆಗುತ್ತೆ. ಎರಡದಾವು, ಹೆಂಗದಾವ ಅಂದ್ರೆ 3 ಭಾಗದೊಳಗೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಿವಿ. 3 ಭಾಗದೊಳಗೆ ಒಂದೊಂದು ಭಾಗಕ್ಕೆ ಏನು ಹಚ್ಚಿವಿ, ಬಣ್ಣ ಹಚ್ಚಿವಿ. ಇಂಥವು ಎಷ್ಟಿದ್ವು, 2 ಇದ್ವು. ಎಲ್ಲ ಸೇರಿ ಏನಾಯ್ತು, 3 ಭಾಗದೊಳಗೆ 2 ಭಾಗಕ್ಕೆ ಬಣ್ಣ ಹಚ್ಚಿವಿ. ಹಂಗಂದ್ರೆ ಆಪ್ಷನ್ ಇದಕ್ಕೇನು, ಎ. ಉಳಿದಿದ್ದು ಯಾವುದು, ಆನ್ಸರ್ ಬಿ. ಯಾವುದಕ್ಕೆ, 3ನೇದಕ್ಕೆ. ಹೆಂಗೆ ನೋಡ್ರಿ, ಟೋಟಲ್ 4 ಭಾಗ, ಅದರೊಳಗೆ 3 ಭಾಗಕ್ಕೆ ಬಣ್ಣ ಹಚ್ಚಿವಿ. ಟೋಟಲ್ 4 ಭಾಗ, ಅದರೊಳಗೆ 3 ಭಾಗಕ್ಕೆ ಬಣ್ಣ ಹಚ್ಚಿವಿ. ಹೌದಾ, ಇಂಥವು ಎಷ್ಟು ಅದಾವ, 3 ಅದಾವ. ಇದೇನಾಯಿತು, 2 ಕಂಪ್ಲೀಟ್ ಆಗೈತಿ. 2 ಕಂಪ್ಲೀಟ್ ಆಗ್ಯಾವ. ಇನ್ನೊಂದು ಐತಿ, ಅದು ಹೆಂಗಂದ್ರೆ 4 ಭಾಗದೊಳಗೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಿವಿ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವು ಸೆಕೆಂಡ್ ಮೇನನ್ನು ಸಾಲ್ವ್ ಮಾಡ್ತೀವಿ. ನಾವು ನೆಕ್ಸ್ಟ್ ಮೇನ್ ಹೋಗೋಣ. ಥರ್ಡ್ ಮೇನ್, ಗುಣಿಸಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಮಿಶ್ರ ಭಿನ್ನ ರಾಶಿಯನ್ನಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಗುಣಿಸ್ಬೇಕಂತೆ, ಕನಿಷ್ಠ ರೂಪ ಅಂದ್ರೆ ಕಡ್ತಾ ಹೊಡಿಬೇಕು ಅಂತ ಹೇಳ್ಯಾರ. ಅದಾದಮೇಲೆ ಅದನ್ನು ಏನು ಮಾಡಬೇಕಂದ್ರೆ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬೇಕು. ಥರ್ಡ್ ಮೇನ್, ಫಸ್ಟ್ ಒನ್, 7 × 3/5. ಛೇದ ಏನಿಲ್ಲ ಅಂದರೆ 1 ಆಗುತ್ತಾ. ಸೊ ಅಂಶಗಳನ್ನು ಗುಣಿಸ್ಬೇಕು, ಛೇದಗಳನ್ನು ಗುಣಿಸ್ಬೇಕು. 7 3 21 /5. ಹೌದಾ, ಇದನ್ನ ಹೇಗೆ ಬರಿತೀವಿ ನೋಡಿ. 5 4 20, ಎಷ್ಟು ಉಳಿತು, 1 ಉಳಿತು. ಸೊ ಇದನ್ನ ಹೆಂಗೆ ಬರಿತೀವಿ, 4 ಪೂರ್ಣಾಂಕ 1/5, 5ನೇ 1 ಅಂತ ಹೇಳ್ತೀವಿ. 4 ಪೂರ್ಣಾಂಕ 5ನೇ 1 ಅಂತ ಹೇಳ್ತೀವಿ. ಅಥವಾ 4/1/5 ಅಂತಲೂ ಹೇಳ್ತೀವಿ. ಓಕೆ, ಸೆಕೆಂಡ್ ಒನ್ ನೋಡಿ, 4 × 1/3. ಅಂಶಗಳನ್ನು ಗುಣಿಸ್ತೀವಿ, ಛೇದಗಳನ್ನು ಗುಣಿಸ್ತೀವಿ. 4 1 4. ಸೊ 4 /3, 4 ಔಟ್ಸೈಡು, 3 ಇನ್ಸೈಡು. 4 1 3 1 ಉಳಿತು. ಸೊ 1 × 1/3 ಅಂತ ಹೇಳ್ತೀವಿ. ಓಕೆ, ಇದೇ ರೀತಿಯಾಗಿ ಥರ್ಡ್ ಒನ್, 2 × 6/7. 6 12 /7. 7 ಔಟ್ಸೈಡು, 12 ಇನ್ಸೈಡು. 7 1 7, ಎಷ್ಟು ಉಳಿತು,
5. ಹೌದಾ? 1 ಇಂಟು 5 ಡಿವೈಡೆಡ್ ಬೈ 7. 1 ಇಂಟು 5 ಡಿವೈಡೆಡ್ ಬೈ 7 ಅಂತ ಹೇಳ್ತೀವಿ. ಪೂರ್ಣಾಂಕವನ್ನು ಮೊದಲಿಗೆ ಇಡ್ತೀವಿ, ಆಮೇಲೆ ಭಾಗಲಬ್ಧವನ್ನು ಮೊದಲಿಗೆ ಇಡ್ತೀವಿ, ಅದೇ ಪೂರ್ಣಾಂಕ ಆಗುತ್ತಾ. ನೆಕ್ಸ್ಟ್ ಏನಾಗುತ್ತಾ ಅಂದ್ರೆ ಶೇಷವನ್ನು ಮೇಲೆ, ಹಾಗೆ ಭಾಜಕವನ್ನು ಕೆಳಗಡೆ. ನೋಡಿ, ಭಾಗಲಬ್ಧವನ್ನು ಮೊದಲಿಗೆ ಇಡ್ತೀವಿ, ಶೇಷವನ್ನು ಮೇಲೆ, ಆಮೇಲೆ ಭಾಜಕವನ್ನು ಇಡ್ತೀವಿ. ಪೂರ್ಣಾಂಕ ಭಾಗಲಬ್ಧ ಆಗುತ್ತೆ, ಶೇಷ ಮೇಲಾಗುತ್ತೆ, ಭಾಜಕ. ನೋಡಿ, ಪೂರ್ಣಾಂಕ ಏನಾಗುತ್ತೆ ಭಾಗಲಬ್ಧ, ಶೇಷ ಮೇಲಾಗುತ್ತೆ ಅಂಶ, ಛೇದದಲ್ಲೇ ಭಾಜಕ ಆಗುತ್ತೆ. ಈ ರೀತಿಯಾಗಿ ನಾವು ಬರಿತೀವಿ. Fourth one, 5 into 2 divided by 9. ಸೊ 10 ಡಿವೈಡೆಡ್ ಬೈ ಏನಾಗುತ್ತಾ 9 ಆಗುತ್ತಾ. 9 ಒಂದಲೇ 9, ಉಳಿದಿದ್ದೇನು 10. ಹೆಂಗೆ ಮಾಡಿದ್ವಿ ನೋಡ್ರಿ, 9 ಒಂದಲೇ 9, ಸೊ 1 ಉಳಿತು. 1 ಇಂಟು 1 ಡಿವೈಡೆಡ್ ಬೈ 9. ಸೊ 5th one, 2 ಡಿವೈಡೆಡ್ ಬೈ 3 ಇಂಟು 4. 4 8 ಡಿವೈಡೆಡ್ ಬೈ 3 ಆಗುತ್ತಾ. ಮಿಶ್ರ ಭಿನ್ನ ರಾಶಿಯೊಳಗೆ 8 ಡಿವೈಡೆಡ್ ಬೈ 3. ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. 3 6, ಸೊ 2 ಉಳಿತು. ಸೊ 2 ಇಂಟು 2 ಡಿವೈಡೆಡ್ ಬೈ 3. ಈ ರೀತಿಯಾಗಿ ನಾವು ಮಾಡ್ಕೋತೀವಿ. ನೆಕ್ಸ್ಟ್ ಉಳಿದೇವ್ರ ಲೆಕ್ಕ ಈಸಿ ಇದೆ, ಸೇಮ್ ಇದೆ, ನೀವು ಟ್ರೈ ಮಾಡಬಹುದು. ಸೊ 4th ಮೇನ್ ಹೋಗೋಣ. 4th ಮೇನ್ ಬಣ್ಣ ಹಾಕಿ ಅಂತ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ 1/2 ಅಷ್ಟು ವೃತ್ತಗಳು ಅಂತ ಹೇಳಿದ್ದಾರೆ. 1/2 ಅಷ್ಟು ವೃತ್ತಗಳು. ಸೆಕೆಂಡ್ ಒನ್ 2 ಡಿವೈಡೆಡ್ ಬೈ 3 ಅಷ್ಟು ತ್ರಿಭುಜಗಳು. ಥರ್ಡ್ ಒನ್ ಇದೆ 3 ಡಿವೈಡೆಡ್ ಬೈ 5ನಷ್ಟು ಚೌಕಗಳು ಅಂತ ಇದೆ. ಏನು ಚೌಕಗಳು. ಈ ರೀತಿಯಾಗಿ ಕ್ವಶನ್ಸ್ ಕೊಟ್ಟಿದ್ದಾವೆ, ನಾವು ಅದನ್ನು ಡ್ರಾ ಮಾಡಿಕೊಂಡು ಆನ್ಸರ್ ಮಾಡೋಣ. ಫಸ್ಟ್ ಒನ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಬಾಕ್ಸಲ್ಲಿ 4 ಕಾಲಮಲ್ಲಿ ವೃತ್ತಗಳನ್ನು ಕೊಟ್ಟಿದ್ದಾರೆ, ಹಾಗೆ ರೋಸಲ್ಲೂ ಕೂಡ ವೃತ್ತಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ 1 ಡಿವೈಡೆಡ್ ಬೈ 2 ಅಂದರೆ ಎರಡನೆಯ 1, 2 ಭಾಗ ಮಾಡ್ಕೋತೀವಿ, ಅದರಲ್ಲಿ 1 ಭಾಗಕ್ಕೆ ಬಣ್ಣ ಹಾಕ್ತೀವಿ ಅಂತ ಅರ್ಥ. ಓಕೆ, ನೋಡಿ ಟೋಟಲ್ 2 ಭಾಗ, ಅದರಲ್ಲಿ 1 ಭಾಗಕ್ಕೆ ಏನು ಮಾಡಿದ್ದೀವಿ ಬಣ್ಣ ಹಾಕಿದ್ದೀವಿ. ಸೆಕೆಂಡ್ ಒನ್ ನೋಡಿ, ಡೈಗ್ರಾಮ್ ಕೊಟ್ಟಿದ್ದಾವೆ, 3 ಲೈನ್ಸ್ ತ್ರಿಭುಜಗಳನ್ನು ಕೊಟ್ಟಿದ್ದಾವೆ. ಹೌದಾ, 3/2 ಕಂಬ ಸಾಲು ಇದೆ, ಅಡ್ಡ ಸಾಲು ಎಲ್ಲ ಸೇಮ್ ಇದೆ 3 ಅಂಥೇಳಿ. ನೀವು ಈ ರೀತಿಯಾಗಿ ಆದರೂ ಹಾಕ್ಕೊಳ್ಬೋದು, ಇಲ್ಲ ಮೇಲ್ಗಡೆ ಇರುವಂಥ 2 ಲೈನ್ಗಾದರೂ ನೀವೇನು ಮಾಡ್ಬೋದು ಬಣ್ಣವನ್ನು ಹಾಕ್ಬೋದು. ನೋಡಿ ಟೋಟಲ್ 3 ಇದೆ, ಅದರಲ್ಲಿ 2 ಭಾಗಕ್ಕೆ ನಾವೇನು ಮಾಡಿದ್ದೀವಿ ಬಣ್ಣವನ್ನು ಹಾಕಿದ್ದೀವಿ, 1 ಭಾಗ ಹಾಗೆ ಇದೆ. ಓಕೆ, ನೆಕ್ಸ್ಟು ಚೌಕಗಳನ್ನು ಕೊಟ್ಟಿದ್ದಾವೆ, 5 ಲೈನ್ಸ್ ಕೊಟ್ಟಿದ್ದಾವೆ. ಐದು ಚೌಕಗಳನ್ನು 3 ಲೈನ್ಗಳಲ್ಲಿ ಏನು ಮಾಡಿದ್ದಾರೆ ಹೊಂದಿಸಿದ್ದಾರೆ. ಇದರಲ್ಲಿ ಏನು ಮಾಡಬೇಕು, 3 ಲೈನ್ಗಳನ್ನು ಕಂಬ ಸಾಲು, ಹೌದಾ, ಈ 3 ಲೈನ್ಗಳನ್ನು ನಾವು ಬಿಡಿಸಬೇಕು. ಈ ರೀತಿಯಾಗಿ ನಾವು 4th ಮೇನ್ ಬಿಡಿಸ್ತೀವಿ. ಇನ್ನು ನೆಕ್ಸ್ಟ್ 5th ಮೇನ್ ಹೋಗೋಣ. ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. 5th ಮೇನ್ ಇವುಗಳ ಬೆಲೆ ಕಂಡುಹಿಡಿಯಿರಿ.
ಫಿಫ್ತ್ ಒನ್ ಎ 1/2 ಇದರ 24 ಅಂತ ಇದೆ. 1/2 ಅಂದರೆ ಇಂಟು ಅಂತ ಅರ್ಥ. ಸೊ ಇಂಟು 24 2 1 2 12. ಸೊ ಆನ್ಸರ್ ಎಷ್ಟು ಬಂತು? 12. ಸೊ ಸೆಕೆಂಡ್ ಎದೊಳಗೆ ಸೆಕೆಂಡ್ ಒನ್ ಕೊಟ್ಟಾರ 1/2 ಇದರ 46. 1/2 ಇಂಟು 46 12 23. ಸೊ ಎಷ್ಟಾಯಿತು? 23. ಈ ರೀತಿಯಾಗಿ ನಾವು ಫಿಫ್ತ್ ಮೇನನ್ನು ಬಿಡಿಸ್ತೀವಿ. ನೆಕ್ಸ್ಟು ಫಿಫ್ತ್ ಮೇನ್ ಹೋಗೋಣ. ಸಿಕ್ಸ್ತ್ ಮೇನ್ ಗುಣಿಸಿ ಮಿಶ್ರ ಭಿನ್ನ ರಾಶಿಗಳನ್ನಾಗಿ ವ್ಯಕ್ತಪಡಿಸಿ ಅಂತ ಇದೆ. ಸಿಕ್ಸ್ತ್ ಮೇನ್ ಎ 3 ಇಂಟು 5 ಆಫ್ 1/5 ಅಂತ ಇದೆ. ಮಿಶ್ರ ಭಿನ್ನ ರಾಶಿ ಇದನ್ನು ಕನ್ವರ್ಟ್ ಮಾಡಿ 3 ಇಂಟು 5 25 25 1 26/5. ಈಗೇನು ಮಾಡಬೇಕು? ಅಂಶಗಳನ್ನು ಗುಣಿಸ್ಬೇಕು, ಹಾಗೆ ಛೇದಗಳನ್ನು ಕೂಡ ಗುಣಿಸ್ಬೇಕು. 26 ಮೂರಲೆ 78 78/5. ಇದನ್ನು ಕನ್ವರ್ಟ್ ಮಾಡಿ ಮಿಶ್ರ ಭಿನ್ನ ರಾಶಿಗೆ. 5 1 5 2 ಉಳಿತು, 5 5 25. ಎಷ್ಟು ಉಳಿತು? 3. ಹೌದಾ? ಸೊ 15 ಇಂಟು 3/5. ಈ ರೀತಿಯಾಗಿ ನಾವೇನು ಮಾಡ್ತೀವಿ? ಲೆಕ್ಕಗಳನ್ನು ಗುಣಿಸಿ ಮಿಶ್ರ ಭಿನ್ನ ರಾಶಿಗಳಾಗಿ ವ್ಯಕ್ತಪಡಿಸ್ತೀವಿ. ಸೊ ಬಿ ನೋಡಿ, 5 ಇಂಟು 6 ಆಫ್ 3/4 ಇದೆ. 5 ಇಂಟು 4 24 3 27. 27 5 135/4 ಇದೆ. ಹೇಗೆ ಮಾಡ್ತೀರಾ? 135 ಔಟ್ಸೈಡು 4 ಇನ್ಸೈಡ್, 4 ಔಟ್ಸೈಡು 135 ಇನ್ಸೈಡ್. 4 4 16. ಸೊ 4 3 12 ಬರುತ್ತೆ. ಸೊ ರಿಮೈನಿಂಗ್ 1 15 ಆಯಿತು. 4 3 12. ಸೊ ರಿಮೈನಿಂಗ್ 3. ಹೌದಾ? ಇದನ್ನು ಕೂಡ ಕನ್ವರ್ಟ್ ಮಾಡಿ 33 ಇಂಟು 3/4. ಈ ರೀತಿಯಾಗಿ ನಾವು ಸಿಕ್ಸ್ತ್ ಮೇನನ್ನು ಬಿಡಿಸಬಹುದು. ಓಕೆ, ನೆಕ್ಸ್ಟ್ ಸೆವೆಂತ್ ಮೇನು ಇದೇ ರೀತಿಯ ಆದಂತಹ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೆವೆಂತ್ ಮೇನ್ ಫಸ್ಟ್ ಒನ್, ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಎ 1/2 ಇಂಟು 2 ಆಫ್ 3/4. 1/2 ಇಂಟು 4 8 8 3 11/4. 11 1 11 4 8. ಕನ್ವರ್ಟ್ ಮಾಡಿ 8 ಔಟ್ಸೈಡು 11 ಇನ್ಸೈಡ್. 8 1 8. ಸೊ 3 ಉಳಿತು 1 ಆಫ್ 3/8. ಸೊ ಸೆಕೆಂಡ್ ಒನ್ ನೋಡಿ, 1/2 ಇಂಟು 4 ಆಫ್ 2/9 ಇದೆ. 1/2 ಇಂಟು 4 9 36 36 2 38/9. 2 1 2 19 19/9. ಹೌದಾ? 9 7 18. ಸೊ 1 ಉಳಿತು. ಸೊ ಹೇಗೆ ಬರಿತೀವಿ? 2 ಇಂಟು 1/9. ಎರಡನೇ ಆನ್ಸರ್. ಇನ್ನು ಲಾಸ್ಟ್ ಲೆಕ್ಕಕ್ಕೆ ಹೋಗೋಣ. 8th ಒನ್, ವಿದ್ಯಾ ಮತ್ತು ಪ್ರತಾಪ್ ಪ್ರವಾಸಕ್ಕೆ ಹೋಗಿದ್ದರು. ಅವರ ತಾಯಿ ಅವರಿಗೆ 5 ಲೀಟರ್ ನೀರಿರುವ ಬಾಟ್ಲಿಯನ್ನು ಕೊಟ್ಟಿದ್ದರು. ವಿದ್ಯಾ 5ನೇ 2ರಷ್ಟು ನೀರನ್ನು ಕುಡಿದಳು. ಪ್ರತಾಪ್ ಉಳಿದ ನೀರನ್ನು ಕುಡಿದ. ಹಾಗಾದರೆ ಅದರಲ್ಲಿ ಒಂದನೇದ್ದು, ವಿದ್ಯಾ ಕುಡಿದ ನೀರೆಷ್ಟು? ವಿದ್ಯಾ ಕುಡಿದ ನೀರು ಎಷ್ಟು? ಹೌದಾ? ಸೆಕೆಂಡ್ ಒನ್, ಪ್ರತಾಪ್ ಕುಡಿದ ನೀರಿನ ಪ್ರಮಾಣದ ಭಿನ್ನ ರಾಶಿಯನ್ನು ಬರೆ ಅಂತ ಹೇಳ್ತಾರೆ. ಪ್ರತಾಪ್ ಕುಡಿದ ನೀರಿನ ಭಿನ್ನ ರಾಶಿ ಪ್ರಮಾಣ ಬರೆ. ಓಕೆ, ಸೊ ಮೊದಲನೇ ನೋಡಿ, ಒಟ್ಟು ನೀರು ಎಷ್ಟಿತ್ತು? 5 ಲೀಟರ್. ವಿದ್ಯಾ ಕುಡಿದ ನೀರು, ಹೌದಾ? ಟೋಟಲ್ 5 ಲೀಟರ್ ಇತ್ತು. ಅಕ್ಕಿ ಕುಡಿದಿದ್ದು 2/5 ಅಂದರೆ 5ನೇ 2. ಸೊ ಎಷ್ಟು ಕುಡ್ದಾಗಾಯಿತು? 2 ಲೀಟರ್. ಹಾಗಾದರೆ ವಿದ್ಯೆ 2 ಲೀಟರ್ ಕುಡಿದ್ರೆ ಉಳಿದಿದ್ದು ಯಾರು ಕುಡಿತಾರೆ? ಪ್ರತಾಪ. ಹೌದಾ? ಪ್ರತಾಪ ಕುಡಿದ ನೀರು ಏನಾಗುತ್ತೆ ನೋಡಿ,
5 - 2 = 3 ಲೀಟರ್. ಸೊ ಇದರ ಭಿನ್ನರಾಶಿಯ ರೂಪ. ಭಿನ್ನರಾಶಿಯಲ್ಲಿ ಬರೆದಾಗ ಟೋಟಲ್ ಎಷ್ಟಿತ್ತು 5, ಅದರೊಳಗೆ ಎಷ್ಟು ಕುಡ್ದ 3. ಸೊ 3 / 5 ಲೀಟರ್ಸ್ ನೀರನ್ನು ಪ್ರತಾಪ ಕುಡಿದ. ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ತೀವಿ. 2.2 ಅಭ್ಯಾಸ. ವಿದ್ಯಾರ್ಥಿಗಳೇ, ನಾವು ಇವತ್ತೇನು ನೋಡಿದ್ವಿ? 2.2 ಅಭ್ಯಾಸದಲ್ಲಿ ಫಸ್ಟ್ ಮೇನಿಂದ ಹಿಡಿದು 8th ಮೇನ್ವರೆಗೆ ಇರುವಂತಹ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಸೊ ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ, 2.2 ಅಭ್ಯಾಸದಲ್ಲಿನ ಉಳಿದ ಲೆಕ್ಕಗಳನ್ನು ಬಿಡಿಸುವುದು. ಉಳಿದ ಲೆಕ್ಕಗಳನ್ನು ಬಿಡಿಸಿ. ಇದೇನು ಇವತ್ತಿನ ಗೃಹಪಾಠ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ನೆಕ್ಸ್ಟ್ ಉದಾಹರಣೆಗಳನ್ನು ಸಾಲ್ವ್ ಮಾಡೋಣ. ಹಾಗೆ ನೆಕ್ಸ್ಟ್ ಅಭ್ಯಾಸವನ್ನು ಕೂಡ ಸಾಲ್ವ್ ಮಾಡೋಣ. ಧನ್ಯವಾದಗಳು.